ಜನರ ಮಧ್ಯೆ? ಒಂಥರ ಡಿಫ್ರೆಂಟ್ ಆಗಿದೆ. ಅಂದರೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ. ಅದೇ ಡ್ರಗ್ಸ್ ಆ್ಯಂಡ್ ಅದೇ ಆ್ಯಪ್ ಲೋನ್ ಎಲ್ಲ ಇದೆಯಲ್ಲ, ಅದರಿಂದ ಜನರು ಯಾವ ಥರ ಅದಕ್ಕೆ ಬಲಿಯಾಗ್ತಾರೆ, ಅದರಿಂದ ಪೇರೆಂಟ್ಸ್ ಎಷ್ಟು ಸಫರ್ ಆಗ್ತಾರೆ ಅನ್ನೋದು ನಮ್ಮ ಮೂವಿಲಿದೆ. ಆಲ್ಮೋಸ್ಟ್ ಆಡಿಯನ್ಸ್ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ. ಎಲ್ಲ ಪಾಸಿಟಿವ್ ಆಗಿ ಆನ್ಸರ್ ಇದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಮೂವಿ ನೋಡಿ ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ಏನು ಕ್ವಶನ್ ಇದೆ, ಹೇಗೆ ಅನಿಸ್ತದೆ ನಿಮಗೆ? ನಾಲ್ಕನೇ ಸಿನಿಮಾ ಇದೆ. ಬ್ಯಾಕ್ ಟು ಬ್ಯಾಕ್ ಒಂದೊಂದು ರಿಲೀಸ್ ಆಗ್ತಾ ಇದೆ. ಅದೊಂದು ತುಂಬ ಖುಷಿ ಆಗ್ತದೆ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆನೂ ಹೊರಗಡೆ ಮಾತಾಡ್ತಾ ಇದ್ರು, ಚೆನ್ನಾಗಿ ಮಾಡಿದ್ದಾರೆ. ಕೆಂಡದ ಸೆರಗಲ್ಲಿ ನೀವು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದರೆ, ಸೊ ಇದರಲ್ಲಿ ಲೂಪಲ್ಲೂ ಒಂದು ಒಳ್ಳೆ ಒಂಥರ ಮುಗ್ಧ ಹುಡುಗಿ ಅವ್ನಿಗೆ ಸಪೋರ್ಟ್ ಮಾಡ್ಕೊಂಡು. ಬಟ್ ಕೆಂಡದ ಸೆರಗಲ್ಲಿ ಅದು ಒಂಥರ ಡಿಫ್ರೆಂಟ್ ಆಗಿರೋದು. ಸೊ ನನಗೆ ಏನು ಪಾತ್ರ ಸಿಕ್ಕಿದೆ ಅದಕ್ಕೆ ನಾನು ನ್ಯಾಯ ಕೊಟ್ಟಿದ್ದೀನಿ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ನಿಮ್ಮ ನಿರ್ಮಾಣದ ಚಿತ್ರ ಇವತ್ತು ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಏನು ಅನಿಸ್ತಾ ಇದೆ? ಇಲ್ಲ, ತುಂಬ ಖುಷಿ ಆಗ್ತದೆ. ಇದರಲ್ಲಿ ನಾನು ಸಹ ನಿರ್ಮಾಣ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಈಗಿನ ಜನ್ರೇಷನ್ಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ. ಖಂಡಿತ ಇಷ್ಟ ಆಗುತ್ತೆ, ಬಂದು ನೋಡಿ. ಇವತ್ತಿನ ಕಂಟೆಂಟ್ ನಿಮಗೆ ಆಪ್ಟಾಗಿ ನೋಡ್ಕೊಂಡೇ ಈ ಫಿಲ್ಮ್ ನಿರ್ಮಾಣ ಮಾಡಿದ್ದೀರಾ ಅಥವಾ ಏನೋ ಹೊಸತನ ಸಂದೇಶ ಕೊಡಬೇಕಂತೇಳಿ ಅನಿಸಿ ಮಾಡಿದ್ದೀರಾ ಅಂತ? ಈಗಿನ ನ್ಯೂಸ್ಗಳು ಎಲ್ಲ ಈಗಿನ ಜನ್ರೇಷನ್ ಹೆಂಗೆ ಅಂದರೆ ಬೆಟ್ಟಿಂಗು, ಡ್ರಗ್ಸು, ಈ ಥರ ಕೆಟ್ಟ ಚಟಗಳಲ್ಲೇ ಮುಳುಗೋಗಿದ್ದಾರೆ. ಅದಕ್ಕೊಂದು ಒಳ್ಳೆ ಮೆಸೇಜ್ ಕೊಡಬೇಕಂತ ಹೇಳಿ ಇದೊಂದು ಕಾನ್ಸೆಪ್ಟನ್ನ ತೊಗೊಂಡು ಮಾಡಿರೋದು. ಆರ್ಟಿಸ್ಟ್ಗಳ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆರ್ಟಿಸ್ಟ್ಗಳು. ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೀವೇ ನೋಡಿದ್ರೆ ತುಂಬ ಸಗದಾಗಿ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಖಂಡಿತ ಎಲ್ಲ ಜನರು ಬಂದು ನೋಡಿ ಅಂತ ಕೇಳ್ಬೋದು. ಡೈರೆಕ್ಟರ್ ಕೂಡ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಫಸ್ಟ್ ಸಿನಿಮಾ ಗುಡ್, ಸಗದಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಬಾಯ್. ಏನು ಇಷ್ಟ ಆಯಿತು? ಏನು ಇಷ್ಟ ಆಯಿತು ಅಂತಂದರೆ ಅವ್ನ ಲೈಫಲ್ಲಿ ಮುಂದೆನೇ ಬಂದಿಲ್ವಲ್ಲ, ಆ ಪಾಪನ ಕಷ್ಟ ಸುಖನೇ ನೋಡಿಲ್ವಲ್ಲ, ಆ ಪಾದನ ಮಗನಿಗೆ ಏನಾದ್ರು ಹೇಳ್ಬೇಕಾಗಿತ್ತಲ್ವ ರೀಸನು, ಅದೆಲ್ಲ ತುಂಬ ಇನ್ನಷ್ಟು ಇದೆ ಸರ್. ಓಕೆ, ನಿಮಗೆ ಚೆನ್ನಾಗಿದೆ, ಇಷ್ಟ ಆಯಿತು? ಇದು ಕ್ರಿಕೆಟ್ ಬೆಟ್ಟಿಂಗು, ಆಮೇಲೆ ಡ್ರಗ್ಸು. ಈಗ ಇತ್ತೀಚಿನ ಜನಕ್ಕೆ ಯೂತ್ ಜನ್ರೇಷನ್ನೆಲ್ಲ ತುಂಬ ಡ್ರಗ್ಸ್ ಎಡಿಟ್ ಆಗ್ತಾ ಇದ್ದಾವೆ. ಸೊ ಅದು ತೊಗೊಂಡ್ರಿಂದ ಏನೇನು ದುಷ್ಪರಿಣಾಮಗಳಾಗುತ್ತೆ ಅಂತ ಇಲ್ಲಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀವಿ. ಒಬ್ಬ ಮನುಷ್ಯ ಲಿಮಿಟ್ ದಾಟಿ ಲೋನ್ ಮಾಡಿಕೊಂಡ್ರೆ, ಅವನ ಆಸೆಗಳನ್ನು ದಾಟಿ ಆಚೆ ಬಂದರೆ ಏನೇನು ಕಷ್ಟ ಪಡ್ತಾನೆ ಅನ್ನೋದನ್ನು ಇಲ್ಲಿ ತುಂಬ ತೋರಿಸ್ಕೊಟ್ಟಿದ್ದೀವಿ. ಇದನ್ನು ನೋಡಿ ಸ್ವಲ್ಪ ಜನಕ್ಕೆ ತಿಳ್ಕೊಂಡ್ರೆ ಮುಂದಿನ ಜೀವನನ ಚೆನ್ನಾಗಿ ರೂಪಿಸ್ಕೋಬೋದು ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ. ಸರ್, ಇವತ್ತು ಫಸ್ಟ್ ಶೋ ಜನರ ಮಧ್ಯೆ ಕೂತು ಫಿಲಿಮ್ ನೋಡಿದ್ರೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಯಿತು. ಎಲ್ಲ ಆಡಿಯನ್ಸ್ ಎಲ್ಲ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮೂವಿ ಚೆನ್ನಾಗಿ ಮೂಡಿ ಬಂದಿದೆ. ಇದರಿಂದ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಗೆಲ್ಲಿಸಿ. ಇವತ್ತಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ನಡೆಯುವಂಥ ಕಂಟೆಂಟ್ ಇಟ್ಕೊಂಡು ಫಿಲಿಮ್ ಮಾಡಿದ್ದಾರೆ, ಹೊರಗಡೆನೂ ಅದನ್ನೇ ಹೇಳ್ತಾ ಇದ್ರು. ಹೌದು, ಈ ಥರದೊಂದು ಒಳ್ಳೆ ಸಂದೇಶ ಇರೋ ಫಿಲಿಮ್ ಮಾಡಿದ್ದಾರೆ ಅಂತೇಳಿ.